ಎಷ್ಟು ಅದು 600 ಗೈಸ್ ಐ ಡೋಂಟ್ ನೋ ರಿಯಾಲಿಟಿ ಓನ್ಲಿ ವಿಟ್ನೆಸ್ ದ ಆರ್ಗ್ಯುಮೆಂಟ್ಸ್. ಇನ್ನು ಕೆಲವು ನಿಮಿಷದಲ್ಲಿ ನವೀನ್ ನಮಗೆ ಇಲ್ಲಿ ಕಾಣಿಸ್ತಿರೋ 2 ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಪ್ಪ ನೀನು ಹೋಗಿ ಆರಾಮಾಗಿ. ಯಾವಾಗ ಸ್ಟಾರ್ಟ್ ಆಗಿದ್ದು? ಆಯ್ತು 9:30 1 ಅವರ್ ಆಯ್ತು. ಅವ್ರಿಗೆ ಅದರಲ್ಲಿ ಕ್ಯಾಪ್ ಕಟ್ ಏನು ಡೌನ್ ಮಾಡ್ಕೊಳ್ಬೇಡ. ಪ್ಲೀಸ್ ಅರ್ಥ ಆಯ್ತು ತಾನೆ ಟೈಮು ಈ ಟೈಮಲ್ಲಿ. ಓಯ್ ಹಂಗೆ ಹೊಡೆದೆ ನೀನು, ಅದಂಗೆ ಹೊಡೆದೆ ನೀನು. ಬಿಡ ಸುಮ್ಮನೆ ಇರಲಿ. ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ನಮ್ಮ ಇಂಟರ್ನ್ಶಿಪ್ಗೆ, ಫಸ್ಟ್ ಟೈಮ್ ಅಲ್ಲ ಆಫ್ಟರ್ ಲಾಂಗ್ ಟೈಮ್ ನಾನು ಇಂಟರ್ನ್ಶಿಪ್ಗೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಪ್ಲೇಸಲ್ಲಿ ಒಂದಿತ್ತು, ಅದು ನಮ್ಮ ಫ್ರೆಂಡ್ ಮನೆಯಲ್ಲಿದೆ. ಅಲ್ಲಿಗೆ ಯಾವಾಗ ಹೋಗೋದು ಗೊತ್ತಾಗ್ತದೆ. ನಾನು ನನ್ನ ಫ್ರೆಂಡ್ ಮನೆಗೆ ಸಂಜೆ ಹೋಗ್ಬಿಟ್ಟು ಬ್ಲೇಸರ್ನ ಕೊಟ್ಟೆ ತಗೊಂಡು ಬರ್ತೀನಿ. ಆದರೆ ಇವಾಗ ಯೋಚನೆ ಮಾಡ್ಬಿಟ್ಟು ಇವಾಗ ನಾವು ಮೇಲ್ ಕೋರ್ಟ್ಗೆ ಹೋಗ್ಬೇಕು. ಈ ಗಾಡೀಲಿ ಹೋಗ್ಲಾ ಅಥವಾ ಮೆಟ್ರೋಲ್ ಹೋಗ್ಲಾ ಅಂತ ಗೊತ್ತಾಗ್ತದೆ. ಮೆಟ್ರೋಲ್ ಹೋದ್ರೆ ಕಷ್ಟ ಆಗುತ್ತೆ, ಆಮೇಲೆ ಈ ಗಾಡೀಲಿ ಹೋದ್ರೆ ಇಷ್ಟು ಕಷ್ಟ ಆಗುತ್ತೆ. ಈ ಗಾಡೀಲಿ ಹೋದ್ರೆ ನಾನು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು, ಆದರೆ ಮೆಟ್ರೋಲ್ ಹೋದ್ರೆ ಕುತ್ಕೊಂಡು ಸ್ವಲ್ಪ ಕಷ್ಟ, ಹೇಳಕ್ಕಾಗಲ್ಲ, ಕುತ್ಕೋಬೋದು. ಈ ಗಾಡೀಲಿ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹೋಗಕ್ಕೆ, ಆದರೆ ಮೆಟ್ರೋಲ್ ಹೋದ್ರೆ ಸ್ವಲ್ಪ ಬೇಗ ಹೋಗ್ಬಿಡ್ಬೋದು. ಮತ್ತೆ ಗಾಡೀಲಿ ಹೋದ್ರೆ ಫೋನ್ ಮಾಡ್ಸೋಕ್ಕಾಗಲ್ಲ, ಮೆಟ್ರೋಲ್ ಹೋದ್ರೆ ಫೋನ್ ಮಾಡ್ತಾರೆ. ಸೊ ನಾನು ಮೆಟ್ರೋಲ್ ಹೋಗ್ತೀನಿ. ಇನ್ನು 10 ಗಂಟೆನೂ ಆಗಿರಲಿಲ್ಲ, ಆಗ ಬಸ್ ಹತ್ಬಿಟ್ಟು ಟಿಕೆಟ್ ತಗೊಂಡಿದ್ದು. ಬಸ್ ಆಲ್ರೆಡಿ ಹತ್ತಿದ್ದೆ ಆ ಟೈಮಲ್ಲಿ. ಇವಾಗ ನೋಡಿದ್ರೆ ಟೈಮು 10:15 ಆಗ್ತಾ ಇದೆ, 10:25. ಇನ್ನು ಟೀನ್ ಫ್ಯಾಕ್ಟ್ರಿಲೇ ಬಿದ್ದಿದ್ದೀನಿ. ಹೆವಿ ಟ್ರಾಫಿಕ್ ಐತೆ ಈ ಕಡೆ. ಎಷ್ಟು ಟೈಮ್ ಹಿಡಿತೈತೆ ಅಂದರೆ ಜನ ಎಲ್ಲ ಇಲ್ಲಿ ಎಕ್ಸಿಟ್ ಆಗ್ತಾರೆ, ನಾನು ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಇವತ್ತು ನಮ್ಮ ಅಡ್ವೊಕೇಟ್ ಸರ್ ಇಂದ ಉಗಿಸ್ಬೇಕು, ಯಾಕಂದ್ರೆ ಲೇಟ್ ಆಗುತ್ತೆ. ನೋಡು ಎಲ್ಲೂ ಟ್ರಾಫಿಕ್, ಇಲ್ಲೂ ಟ್ರಾಫಿಕ್, ಹಿಂದ್ಗಡೆ ನೋಡು ಟ್ರಾಫಿಕ್. ಎಷ್ಟು ಶೂಸು? 600 ಎಲ್ಲ 600. ನೀವೆಷ್ಟು ಇಷ್ಟು ಮಾಡಿರೋದಾ? ಇದಕ್ಕೆ ವಾರಂಟಿ ಗ್ಯಾರಂಟಿ ಯಾರು ಇರ್ತದಾ? 1 ವರ್ಷ. ನಾವು 25 ವರ್ಷನೇ ಇಲ್ಲಿ ವ್ಯಾಪಾರ ಮಾಡ್ತೀವಿ. ಎಷ್ಟು? 25 ವರ್ಷ. ಏನಾಗಲ್ಲ ತಾನೆ? ಏನಾಗ್ತದೆ ಅಲ್ಲ, ಆಗಾಗ ಮನ್ಸು ಹುಟ್ಟಿದ್ರೆ ಏನಾಗ್ತದೆ, ಅದೇ ಥರನೇ ಅದು. ಎಷ್ಟಿದೆ ಸೈಜು? 9 ಐತಾ? ಈ ತರ ಶೂ ಬೇಡ ನಂಗೆ, ಈಸಿ ಹಾಕೊಂಡು ಈಸಿಯಾಗಿ ಬಿಚ್ಚಾಗೋದು. ಟೈಮ್ ಹಿಡಿತೈತೆ, ಅದೇ ಬೇರೆ ಕಟಿಂಗ್, ಇದೇ ಬೇರೆ ಕಟಿಂಗ್. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ. ಮತ್ತೆ ಇದು ಕೊನೆಗೆ ಅಷ್ಟು ಈಸಿಯಾಗಿ ಫಿಟ್ ಆಗಲ್ಲ, ಕಷ್ಟ ಆಗತ್ತೆ ಅಣ್ಣ. ಇದು ಒಂದ್ ಸ್ವಲ್ಪ 9 ಇದ್ರೆ ಹೇಳಿ ತಗಂತ ನಂಗೆ. ಹೇಳೋದಿಲ್ಲ ಇಲ್ವಾ? ನಿಮ್ಗೆ ಬೇಕಂದ್ರೆ ರಜೆ ಮಾಡ್ಕೊಂಡ್ರೆ ಅಡ್ವಾನ್ಸ್ ಕೊಡಿ, ಮೊನ್ನೆ ಫ್ರೈಡೇ ಕೊಡ್ತೀವಿ. ಇವತ್ತು ಟ್ಯೂಸ್ಡೇ, ಫ್ರೈಡೇ ಕೊಡ್ತೀರಿ ಇವತ್ತು ಹೇಳಿದ್ರೆ. ಎಷ್ಟು ಅದು? 600 ಹೌದು. ಅಡ್ವಾನ್ಸ್ ಎಷ್ಟು? 200 300 ನಿಮ್ಮ ಇಷ್ಟ. ಇದೇ ಥರ ಬೇಕಾ? ಈ ಥರ ಬೇಡ ನಂಗೆ, ಈ ಥರ ಬೇಕು. ಸೇಮ್ ಅದೇ ಥರನೇ. ಈ ಶೇಪ್ ಬೇಕಾ, ಆ ಶೇಪ್ ಬೇಕಾ? ಈ ಶೇಪ್ ಇರಲಿ. ಓಕೆ, ಅಡ್ವಾನ್ಸ್ ಪೇ ಮಾಡ್ತೀನಿ. ಎಷ್ಟು ಗಂಟೆಗೆ ಬರೋದು? ಬೆಳಿಗ್ಗೆ 8:15. ಓಕೆ, 2:15 ಹೊರಟು. ಸೊ ನಾನು ಯಾರು ಬಂದ್ರೆ 2 ಗಂಟೆ ಒಳಗಡೆ ಬರ್ಬೇಕು ಇಸ್ಕೊಳಕ್ಕೆ. ಕ್ಯಾಶ್ ಫೋನ್ ಪೇ ಯಾವ್ದು ಇಲ್ಲ ಅಲ್ಲ? ಇಲ್ಲ ಹಾಕ್ಬಿಟ್ಟಿರ ಗೂಗಲ್ ಪೇ ಫೋನ್ ಪೇ ಯಾವ್ದು ಇಲ್ಲ ಅಂದ್ಬಿಟ್ಟು. ಕ್ಯಾಶ್ ಮಾತ್ರ. ನಾನು 300 ಕೊಟ್ಟು 200 ಕೊಟ್ಬಿಡಿ. ಸರಿ, ನಾನು ಇನ್ನೊಂದು 300 ರೂಪಾಯಿ ಕೊಟ್ಟರೆ ನಂಗೆ ಶೂ ಬರ್ತದೆ. ಓಕೆ, 9 ಈ ಥರ. ಹಾಂ ಓಕೆ ಅಂಕಲ್, ಬೈ. ನಮ್ಮ ಅಣ್ಣ ಹಾಕೊಂಡ್ರು ಶೂ ನೋಡ್ಬಿಟ್ಟು ಚೆನ್ನಾಗಿರೋ ಶೂ ತಗೊಳ, ಏನೋ ಹಿಂಗೈತೆ ಅಂತ ಹೇಳಿದ್ದ. ಚೆನ್ನಾಗಿರೋ ಶೂ ತಗೊಳೋದಕ್ಕಿಂತ ಹೊಲ್ಸಿದ್ರೆ ಹಿಂಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆರ್ಡರ್ ಕೊಡ್ತೀನಿ. ಕೋರ್ಟ್ ಬಂತು ಗೈಸ್, ಅದಕ್ಕೆ ನಾನು ಔಟ್ಫಿಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಸ್ವೆಟ್ರ್ ತೆಗೆದು ಒಳಗಡೆ ಹಾಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವರ್ಕ್. ಗೈಸ್, ನಮ್ಮ ಅಡ್ವೊಕೇಟ್ ಸರ್ ಒಂದು ಕ್ರಿಮಿನಲ್ ಕೇಸ್ನ ಡೀಲ್ ಮಾಡ್ತಾ ಇದ್ದಾರೆ, ಸ್ಟ್ಯಾಬ್ ಅಂಡ್ ರನ್ ಕೇಸು. ಆ್ಯಂಡ್ ಇವಾಗ ಪಕ್ಕದ ಕೋರ್ಟ್ಗಳಲ್ಲಿ ಇನ್ನೊಂದು ಕೇಸ್ ನಡೀತಾಯಿತ್ತು, ಅದರ ಅಪ್ಡೇಟ್ ಕಳ್ಕೊಂಡು ಬರೋಕ್ಕೆ ಅಂತ ಕಳಿಸಿದ್ದಾರೆ. ಪ್ರೆಸೆಂಟ್ಲಿ ಒಂದು ಚೀಫ್ ಎಕ್ಸಾಮಿನೇಷನ್ ನಡೀತಾ ಇತ್ತು, ಅದನ್ನು ವಿಟ್ನೆಸ್ ಮಾಡ್ಕೊಂಡೆ. ಯಾವ ಥರ ಕ್ವಶನ್ ಕೇಳ್ತಾರೆ ನನಗೆ ಸಾಕಾಗೋಯ್ತು, ಈ ಥರನೂ ಕೇಳ್ತಾರೆ ಅಂದ್ಬಿಟ್ಟು. ದೇ ಆರ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ದ ವಿಟ್ನೆಸ್ ಆ್ಯಂಡ್ ವಿಕ್ಟಮ್ಸ್. ನೈಸ್. ಸೊ ಇದ್ರಲ್ಲಿ ನಂಗೆ ಏನು ಗೊತ್ತಾಯಿತು ಅಂದರೆ, ನಾವು ನಮ್ಮ ಕ್ಲೈಂಟ್ನ ಯಾವ ಥರ ಟ್ರೈನ್ ಮಾಡಬೇಕು ಅಂದರೆ, ಒಂದು ಮಾತು ಹೇಳಿದ್ರೆ ಫಿಕ್ಸ್ ಆಗ್ಬಿಡೋದು, ಆ ಥರ ಟ್ರೈನ್ ಮಾಡೋದು, ಆವಾಗಲೇ ಸ್ವಲ್ಪ ವರ್ಕೌಟ್ ಆಗೋದು. ಗೈಸ್, ಇನ್ನೊಂದು ಕೇಸ್ ಇತ್ತು ಗೈಸ್, ಇದು ಒಂದು ಪಾರ್ಟಿಷನ್ ಕೇಸು. ಈ ಕಡೆ ನಮ್ಮ ಅಡ್ವೊಕೇಟು ಅದು ಯಾವ ಭಾಗದ ಬಗ್ಗೆ ಮಾತಾಡ್ತಿದ್ರು ಆ ಭಾಗ ಎಕ್ಸಿಸ್ಟೇ ಆಗಿಲ್ಲ, ಮತ್ತು ಫ್ರಾಡ್ ಅಂತ ಬೇರೆ ಬೇರೆ ಆ ಒಂದು ಆಯಾಮನೇ ಬೇರೆ ಕಡೆ ತಿರುಗಿಸ್ಬಿಟ್ಟು ಡಿಫೆಂಡ್ ಮಾಡಿದ್ರು. ಮಧ್ಯಾಹ್ನಕ್ಕೆ ಮತ್ತೆ ಹಾಕೊಂಡಿದ್ರೆ ನೋಡ್ಬೇಕೇನಾಯ್ತು ನನಗೆ. ಗೈಸ್ ಐ ಡೋಂಟ್ ನೋ ರಿಯಾಲಿಟಿ ಓನ್ಲಿ ವಿಟ್ನೆಸ್ ದ ಆರ್ಗ್ಯುಮೆಂಟ್ಸ್. ನನಗೆ
ಆಫೀಸ್ಗೆ ಹೋದಾಗ ಸಂಜೆ ಗೊತ್ತಾಯ್ತದೆ ಏನು ನಿಮಗೆ ಹೆಂಗೆ ಸುಳ್ಳು ಅಂದ್ಬಿಟ್ಟು. ಆದರೆ ಅವ್ರು ವಾದ ಮಾಡಿದ್ರಲ್ಲ, ಎಷ್ಟು ಸ್ಟ್ರಾಂಗಾಗಿ ವಾದ ಮಾಡಿದ್ರು ಅಂದರೆ ವೆರಿ ನೈಸ್ ಅನ್ಸ್ಬಿಡ್ತು. ಅಷ್ಟು ಸ್ಟ್ರಾಂಗಾಗಿ ವಾದ ಮಾಡಿದ್ರು. ಇಟ್ ವಾಸ್ ಲೈಕ್ ಜಡ್ಜ್ಗೆ ಕೌಂಟ್ರ್ ಕೊಡೋಂಗಿತ್ತು, ಬಟ್ ಲೇಟರ್ ಇಟ್ ವಾಸ್ ರಿಫ್ರೆಶ್ಡ್. ಅದು ಕನ್ವೇಯಿಂಗ್ ಆಗಿತ್ತು. ನೈಸ್ ಪಾಯಿಂಟ್ಸ್. ಗೈಸ್, ನಾನು ಇಂಟರ್ನ್ಶಿಪ್ಗೆ ಇವತ್ತು ಬಂದೀನಿ, ಆದರೆ ನನಗಿಂತ ಬಂದ ಕೆಲವು ಕೋ ಇಂಟರ್ನ್ಸ್ ಇವತ್ತು ಮೀಟ್ ಆಗ್ತಾ ಇದ್ದೀನಿ. ಈ ಕಡೆ ನವೀನ್ ಬ್ರೋ ಅಲ್ಲ, ನೈಸ್ ಟು ಮೀಟ್ ಯು ಬ್ರೋ. ಅದಕ್ಕೆ ನಾನು ಕೈ ಕಂಡಿದ್ದೆ. ಆ್ಯಂಡ್ ಈ ಕಡೆ ಶ್ರೀವತ್ಸ. ಗೈಸ್, ಹಾಪ್ಕಾರ್ನ್ಸ್ ಅಲ್ಲಿ ಒಂದು ಜ್ಯೂಸ್ ಸಿಗುತ್ತೆ. ಇದು ಒರಿಜಿನಲ್ ದ್ರಾಕ್ಷಿ ಜ್ಯೂಸ್ ಅಂತೆ. ಟೇಸ್ಟ್ ನೋಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಗುಡ್ ಗೈಸ್. ಜನರಲ್ ಡಿಕ್ಲರೇಷನ್ ನಾನು ಓವರಾಗಿ ಮಾತಾಡ್ತಾ ಇದ್ದೀನಿ. ಇನ್ಮೇಲೆ ಅವಾಗ ಯಾವಾಗಾರ ಚಾನ್ಸ್ ಇದ್ದಾಗ ಕ್ಯಾಮ್ರಾ ತಗ ರೆಕಾರ್ಡ್ ಮಾಡ್ಕೊತಾ ಇರ್ತೀನಿ. ಆಯ್ತು ಗೈಸ್, ಇವತ್ತು ನಾವು 2 ಕೇಸ್ನ ವಿಷುವಲ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡು ಇವಾಗ ಇದು ಆಫೀಸ್ ಕಡೆ ಹೊಟ್ಟಿದೆ. ಅದಕ್ಕೆ ಶಿವನೊಬ್ಬರ ಅಲ್ಲಿ ಎಂಟ್ರ್ ಆಗ್ಬಿಟ್ಟು ಅಲ್ಲಿ ನಮ್ಮ ಕೋ ಇಂಟರ್ನ್ಸ್ ಕಾಲ್ ಹಾಕಿದ್ರೆ ಬಂದು ಪಿಕಪ್ ಮಾಡ್ತಾರೆ. ಮೆಟ್ರೋಯಿಂದ ಎಕ್ಸಿಟ್ ಆಗಿದ್ದೀವಿ. ನನ್ನ ಕಣ್ಣು ಮುಂದೆನೇ ನಿಂತವ್ರೆ. ಇವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕು. ಬ್ರೋ, ಐ ಅಪ್ರಿಷಿಯೇಟ್ ಯುವರ್ ಕೈಂಡ್ ಹಾರ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ಇನ್ನು ಸ್ವಲ್ಪ ಮೆಟ್ರೋ ಹತ್ರ ಬಂದ್ಬಿಟ್ಟಿದ್ರೆ ಇನ್ನು ಸ್ವಲ್ಪ ದೊಡ್ಡ ಕೈಂಡ್ ಹಾರ್ಟ್ ಇರೋದು ಬ್ರೋ. ಹಂಗಾ? ಇಟ್ಸ್ ಓಕೆ ಬ್ರೋ. ಇವ್ರ ತಾಳ್ಮೆಗೆ ದೇವ್ರು ಇವ್ರಿಗೆ ಒಳ್ಳೇದು ಮಾಡಲಿ. ಬಾಯ್ ಬ್ರೋ. ಯಾರೋ ನಾನು ಗುರ್ತಿಡ್ದಂಗೆ ಅವರು. ಗೈಸ್, ನಾನು ಆಫೀಸಿಗೆ ಬಂದ್ಮೇಲೆ ಗೊತ್ತಾಯಿತು ನನಗಿಂತ ಸೀನಿಯರ್ ಒಬ್ರು ಇದ್ದಾರೆ. ಆ್ಯಂಡ್ ಈಸ್ ನನ್ನಂದರೆ ನವೀನ್. ಇನ್ನು ಕೆಲವು ನಿಮಿಷದಲ್ಲಿ ನವೀನ್ ನಮಗೆ ಇಲ್ಲಿ ಕಾಣಿಸ್ತಿರೋ 2 ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಅದೇನೋ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವೆರಡು ಒಂದೇ ಕೇಸ್ ಅಂತೆ. ಎರಡು ಕೇಸ್ ಫೈಲ್ ಇರೋದು ಕೂಡ ಒಂದೇ ಕೇಸ್ದಂತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ. ನಾನು ಟೈಮ್ ಇವಾಗ 8:38. ಈಗ ಒಂದು 3 ನಿಮಿಷಕ್ಕೆ ಮುಂಚೆ ವಿ ಜಸ್ಟ್ ಎಕ್ಸಿಟೆಡ್ ಒಂದು ಆಫೀಸ್ ಗೈಸ್. ಇವಾಗ ನಾವು ಸೀದಾ ಮನೆಗೆ ಹೋಗ್ಬೇಕು. ಅವನ್ನ ಆ ಕಡೆ ಅಕ್ಕಪಕ್ಕ ಎಲ್ಲ ಇದನ್ನ ಅಂತ ಹೇಳ್ತಿದ್ದ. ಲೆಟ್ಸ್ ಸಿ ವಾಟ್. ಥ್ಯಾಂಕ್ ಯು. ಸಿಗೋಣ. ಬಾಯ್. ನಾನು ಇಲ್ಲಿಂದ ಮೆಟ್ರೋಗೆ ಹೋಗ್ಬೇಕು. ನಮ್ಮಣ್ಣ ಯಾವುದೋ ಬೇರೆ ಬಿಸಿ ಇದ್ದಾನೆ. ಅವ್ನು ಈ ಕಡೆ ಬರ್ಲಿಕ್ಕಾಗಲ್ಲ. ಅಣ್ಣ MG ರೋಡ್ ಹತ್ರ ಇದ್ದಾನೆ. MG ರೋಡ್ ಹತ್ರ ಎಲ್ಲ ಆಗೋದು BTM ನಮ್ಮಣ್ಣ BTM ರೋಡ್ ಹತ್ರ ಇದ್ದಾನೆ. ಸೊ ಇವಾಗ ನಾನು ಮೆಟ್ರೋ ಹತ್ರನೇ ಐತೆ. ಇಲ್ಲಿಂದ ಡ್ರಾಪ್ ತಗೊಂಡಿದ್ದೀನಿ. ಸೊ ಸೀದಾ ಮೆಟ್ರೋ ಹತ್ಕೊಂಡು ಮನೆಗೆ ಹೊಡೋದು. ನಾನು ಇವಾಗ ಕೇರ್ ಮಾಡಬೇಕಾಗುತ್ತೆ. ಟೈಮ್ ನೋಡು 10:30 ಆಗೈತೆ. ಈ ಟೈಮಲ್ಲಿ ಕೇರ್ ಬಂದರೆ ಮನೆಗೆ ಹೋಗೋದು ಯಾವಾಗ? ಮನೆಯಲ್ಲಿ ಇಷ್ಟೊಂದ ಇನ್ನು 10 ಬಸ್ಗಳೇ ಸಿಗಲ್ಲ. ಏನು ಮಾಡೋದು ಈ ಟೈಮ್ಗೆ? BMTಗೆ ಬಂದು ಸಿಗಲ್ಲ. ಸಿಕ್ಕಿದ್ರೆ ಕ್ಯಾಬ್ ಬುಕ್ ಮಾಡಬೇಕು, ಆಟೋ ಬುಕ್ ಮಾಡಿದ್ರೆ ಇಲ್ಲಿಂದ ಕೇರ್ಸ್ಗೆ 100-150 ರೂಪಾಯಿ ಆಯ್ತದೆ. ಅದ್ರ ಬದಲು ಈ ಥರ ಪ್ರೈವೇಟ್ ಬಸ್ಗಳನ್ನೇ ಹತ್ಕೊಂಡು ಜಸ್ಟ್ ಒಂದು 10 ರೂಪಾಯಿ ಕೊಟ್ಟರೆ ಆಯ್ತದೆ. ಆ್ಯಕ್ಚುಲಿ ಈ ಬಸ್ಗಳೆಲ್ಲ ನಮ್ಮ ಸೇವಿಯರ್ಸ್. ಇಂಥ ಟೈಮಲ್ಲಿ ಈ ಬಸ್ಗಳು ಬಿಟ್ಟರೆ ಬೇರೆ ಬಸ್ಗಳು ಸಿಗಲ್ಲ ನಮಗೆ. ಅಲ್ಲಿ ನೋಡಿ, ಇನ್ನು ಮಾರ್ಕೆಟಲ್ಲಿ ಗಣೇಶ ಹೊಳಿತೈತೆ ಗೈಸ್. ಹಾಗೆ ಇವಾಗ ನಾನು ನಮ್ಮ ಮನೆಗೆ ಹೋಗ್ತಾ ಇಲ್ಲ, ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಆ ಕಡೆ ವರುಣ್ ಸಿಗ್ತಾನೆ, ಮತ್ತು ಸದ್ಯ ಸಿಗ್ತಾರೆ. ಅಲ್ಲಿ ಸ್ವಲ್ಪ ವಿಡಿಯೋ ಕೆಲಸ ಐತೆ, ಸ್ವಲ್ಪ ಎಡಿಟ್ ಮಾಡಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ವೆಂಕಟೇಶ್ವರ ಥಿಯೇಟ್ರಲ್ಲಿ ಇದ್ದೀನಿ. ಇದು ಕೇರ್ಪುರದಲ್ಲಿರೋ ಒನ್ ಆಫ್ ದ ಥಿಯೇಟ್ರ್, ಅಂದರೆ ಒನ್ಲಿ ಥಿಯೇಟ್ರ್. ಇಲ್ಲಿ ಬಿಟ್ಟರೆ ಬೇರೆ ಯಾವ್ದು ಅಕ್ಕಪಕ್ಕ ಎಲ್ಲ ಕ್ಲೋಸ್ ಆಗಿಬಿಟ್ಟವೆ, ಇಲ್ಲ ವರ್ಕಿಂಗ್ ಇಲ್ಲ. ಇವಾಗ ನಾನು ಈ ಕಡೆ ಏನಕ್ಕೆ ಬಂದಿದ್ದೀನಿ ಅಂದರೆ, ನನ್ನ ತಮ್ಮ ವರುಣ ಟೈಮ್ ಸಿಕ್ತು ಫ್ರೀ ಆಗಿದ್ದೀನಿ ಅಂತ ಫಿಲಮ್ ನೋಡೋಕೆ ಹೊಡೋಗ್ಬಿಟ್ಟವನೆ. ಅವನ ಕೈಯಲ್ಲಿರೋ ಫೋನಲ್ಲೇ ಕಂಟೆಂಟ್ ಇರೋದು. ಸೊ ಎಲ್ಲಿಂದ ಬರ್ತಾನೋ, ಯಾವ ಕಡೆ ಬರ್ತಾನೋ ಗೊತ್ತಿಲ್ಲ. ಬಂದ ಯಾವ ಕಡೆ ಬರ್ತೀವಿ? ಇಲ್ಲ ಅಲ್ಲ, ಇಲ್ಲಪ್ಪ, ನೀನು ಹೋಗಿ ಆರಾಮಾಗಿ. ಯಾವಾಗ ಸ್ಟಾರ್ಟ್ ಆಗಿದ್ದು? ಆಯ್ತು 9:30, 1 ಅವರ್ ಆಯ್ತು. ಸರಿ ಹೋಗ್ಬಾ. ಫೋನ್ ಚಾರ್ಜ್ ಇಲ್ಲ. ಅಯ್ಯೋ ನಿನ್ನ ಅವ್ರಿಗೆ ಅದರಲ್ಲಿ ಕ್ಯಾಪ್ ಕಟ್ಟೇನು ಡೌನ್ಲೋಡ್ ಮಾಡ್ಕೊಡ್ಬೇಡ. ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮಾಡಿದ್ನಿ ನೋಡು. ಟ್ರಾನ್ಸ್ಫರ್ ಆಮೇಲೆ ಇವಾಗ ಮನೆಗೆ ಹೋಗ್ತೀರಾ? ಯಾವಾಗಾರ ತಗೊಂಡೋಗಿಲ್ಲ ಫೋನ್? ತಗೊಂಡೋಗಿಲ್ಲ. ಅದಕ್ಕೆ ನಿಮ್ಮ ಮನೆ ಅವಳ ಮನೆಗೆ ತಗೊಂಡೋಗಿಲ್ಲ. ಸರಿ ಬಿಡು, ನಾನು ನೋಡ್ಕೊಂತೀನಿ. ಬೈ. ಇದಕ್ಕೆ ಎಷ್ಟಾದರೂ ಕಂತ ಇದ್ದೆ. ಫೋನ್ ಸಂಜೆ ಈಸ್ಕೊಂಡ್ರೆ ಎತ್ತಾಕೊಂಡು ಮನೆಗೆ ಹೋಗ್ಬಿಡ್ತಾರೆ ಅಂತ ಭಯ ಅವನಿಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಶ್ಯೂರಿಟಿ ಪರ್ಸನ್ ಆಗಿ ಎತ್ತಾಕೊಂಡು ಹೋಯ್ತೆ ಈ ಫೋನ್. ಅಲ್ಲಿ ನನ್ನ ಗಾಡಿ ಹತ್ರ ಎಂತ ಮಾಡ್ತೈತೆ ಇದು? ಅಲ್ಲ, ಎಕ್ಸ್ಕ್ಯೂಸ್ ಮೀ, ವಾಟ್ ಯು ಡೂಯಿಂಗ್? ಹಾಂ, ಇದು ಊಟ ಅಲ್ಲ, ಆಯ್ತಾ? ಸ್ವಲ್ಪ ಸೈಡ್ ಬತ್ತೀಯಾ ಪ್ಲೀಸ್? ನಾನು ಹೋಗ್ಬೇಕು ಮನೆ ಕಡೆ, ಆಯ್ತಾ? ಆಯ್ತು ಬಿಡು. ಈ ಮದುವೆ ಕಂಟೆಂಟು ಸ್ವಲ್ಪ ಜಾಸ್ತಿ ಕ್ಯೂರಿಯಸ್ ಟಾಪಿಕ್ ಅನಿಸುತ್ತೆ. ಮಾಡಬೇಕು ಇವತ್ತೊಳಗಡೆ ಮಾಡಿ ಮುಗಿಸ್ಬೇಕು. ಯಾಕಂದರೆ ಇವತ್ತು ಮಾಡಿಲ್ಲ, ನಾ 1-2 ದಿನದಲ್ಲಿ ಅಷ್ಟು ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಗದೊಂದು ಬೋರಿಂಗ್ ಟಾಪಿಕ್ ಹೋಗ್ಬಿಡುತ್ತೆ.
ಇಂಟ್ರೆಸ್ಟ್ ಹೋಗಕ್ಕೆ ಮುಂಚೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಡ್ಬೇಕು ನಿಮಗೆ, ಅದಕ್ಕೆ ಎಲ್ಲಿಗೆ ಬಂದಿದ್ದೀವಿ ನೋಡ. ನಾನು ಬರ್ತೀನಿ ಅಂತ ಒಂದು ನಾಯಿ ಕಾಯ್ತಾ ಇದೆ, ಇನ್ನೊಂದು ನಾಯಿಯಲ್ಲಿ ವೇಟಿಂಗ್ ಫಾರ್ ದ ಅದರ್ ಡಾಗ್ ಆಸ್ ವೆಲ್. ಹೇಳ ರಾಕಿ 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 ರಾಕಿ. ಹಾ ಇಲ್ಲಿರ್ಬೋದಾಗಿತ್ತು ಅಂತ ಅನ್ಕೊಂಡಿದ್ದೆ. ಎಲ್ಲ ರಾಕಿ ಅವಳು ಗೊತ್ತಿಲ್ವಾ? ಓಕೆ ಸಂಧ್ಯಾ ಸಂಧ್ಯಾ cool down. White shirt kana cool down. The second devil is inside, guys. Deva. ಸಂಧ್ಯಾ ಭಯನಾ? ಗೈಸ್ ಇನ್ಮೇಲೆ ನನ್ನ ತೇಜಸ್ ವ್ಲಾಗ್ ಅಲ್ಲಿ ಕಿರ್ಚಾಡಲ್ಲ. ಅಯ್ಯೋ ಇದ್ರ ಲ್ಯಾಚು ಇಲ್ಲ. ಹೌದು ಏನಾಗೈತೆ ಈ ಕಡೆ ಲಾಚು? ಅಯ್ಯೋ ಪಾಪ. ನೀನ್ ಬರ. ಬಂದ. ಫಸ್ಟ್ ಈ ಬೆಕ್ನ ಓಡಿಸ್ಬಿಡೋಣ. ಮಿಯಾವ್ ಮಿಯಾವ್ ಬಿಲ್ಲಿ ಓಡೆ ಹೋಗಿ ಅಲ್ಲಿ. ಏನೇನ? ಮಿಯಾವ್ ಮಿಯಾವ್ ಬಿಲ್ಲಿ ಮಿಲ್ಕ್ ಬಾಯ್ ಜೊತೆ ತೇಜ ಪೆಲ್ಲಿ. ಏನ್ ಹೇಳ್ತಾ ಇದ್ಯಾ ನೀನು? ಗೊತ್ತಿಲ್ವಾ ತೇಜ? ಒಳ್ಳೆ ಪಿಕ್ಚರ್ ನೋಡ್ಕೊಂಡ್ ಬಂದೆ. ಹೋಗ್ಬಿಟ್ಟ. ಹೇಳಿಂದ ರಾತ್ರಿ ಇದು ನನ್ ಮಗ, ಮಗ ನನ್ ತಂಬಿ. ಇಂಡಿಯನ್ ವ್ಯಾಂಪೈರ್ ಸ್ಟೋರಿ ತೆಗ್ದಾರೆ. ಹೆಂಗಿತ್ತು ಇಂಡಿಯನ್ ವ್ಯಾಂಪೈರ್ ಸ್ಟೋರಿನಾ? ಆ ಹುಡ್ಗಿ ಸೂಪರ್ ಹೀರೋಯಿನ್. ಆ ಹೀರೋಯಿನ್ ಒಳ್ಳೆ ವಿಲನ್ ತರ ತೋರಿಸ್ತಿದ್ದಾರೆ. ವಾ ಸೂಪರ್ ಮೂವಿ ಅಮ್ಮ. ಎಲ್ಲ ಇದು ಹೀರೋಯಿನ್ ಬೇಸ್ಡ್ ಮೂವಿ ಇದು. ನೀನ್ ಅದಂಗ ಹೊಸ ಹೊಸ ಫಿಲಮ್ ನ ಹಂಗೆ ನೋಡ್ಕೊಂಡ್ ಬರಕ್ ಇಂಟ್ರೆಸ್ಟ್ ಸಿಗ್ತದ ನಿಂಗೆ? ನನ್ ಫಿಲಮ್ ನೋಡ ತುಂಬಾ ದಿವಸ ಆಗಿತ್ತು. ಇಂಟ್ರೆಸ್ಟ್ ಇಲ್ಲ ಏನ್ ಬೇಡ, ನಮ್ಮಂತವ್ರು ಕಾಸಿದ್ರೆ ಸಾಕು. ಏನ್ ಟೈಮ್ ಬಿಟ್ಟಿಯಾಗಿ ಬಿದ್ದಿರುತ್ತಲ್ಲ. ನಾವು ಬಿಟ್ಟಿಯಾಗಿ ಬಿದ್ದಿರ್ತೀವಿ. ನಮ್ ತುಂಬಾ ಅಷ್ಟು ಖಾಲಿ ವ್ಯಕ್ತಿನ ಹುಡುಕಿದ್ರು ಸಿಗಲ್ಲ ಗೊತ್ತಾ? ಅದೆಲ್ಲ ಇವಾಗ ಅವನು ನನ್ನ ಈ ಟೈಮಲ್ಲಿ ಟೈಮ್ ತೋರಿಸ್ತಿದ್ದ 12:22 12:08 ನಿಮಿಷ ಕಮ್ಮಿ. ಹಾ ಅರ್ಥ ಆಯ್ತು ತಾನೆ ಟೈಮು. ಈ ಟೈಮಲ್ಲಿ ಹಂಗೆ ಹೊಡೆದೆ ನೀನು, ಅದಂಗೆ ಹೊಡೆದೆ ನೀನು. ಹೊಡಿಬೇಡ ಸುಮ್ನೆ ಇರಲಿ. ಹೊಡಿಬೇಡ ಸುಮ್ನೆ. ಹೆಣ್ಮಕ್ಳು ಮಾಡ್ತೀಯ ನೀನು? ನಾನ್ ಜೆಂಡರ್ ಈಕ್ವಾಲಿಟಿ, ಹುಡುಗರು ಹುಡುಗಿ ಒಂದೇ ತರ ನೋಡ್ತೀನಿ. ಹುಡುಗ ಹೊಡೆದು ಹಿಂಗೆ ಹೊಡಿತೀನಿ, ಹುಡುಗಿ ಹೊಡೆದು ಹಂಗೆ ಹೊಡಿತೀನಿ. ನಿಂಗೆ ಹೇಳ್ತಾರ ಹೊಡಿಬಿಡ ಕಣೋ, ಹಂಗ್ ಹೊಡಿಬಿಡ ಕಣೋ. ಏನ ಇವ್ನು ಹೇಳ್ತಾನೆ ನಿಂಗೆ? ಹೊಡಿಬೇಡ ಕಡಲೆ. ಒಳ್ಳೆ ಕಂಟೆಂಟ್ ಅಲ್ಲ. ಹೊಡಿಬೇಡ. ರಾತ್ರಿ 12 ಗಂಟೆ ಆಗೈತೆ. ನಾನ್ ರೂಮ್ ಬಂದು ಏನ್ ಮಾಡ್ತಾ ಇರೋದ್ ನೀವು? ನಿನ್ ರೂಮಲ್ಲಿ ಯಾಕೋ ಏನ್ ಮಾಡ್ತಿದ್ಯಾ ನೀನು? ನನ್ ರೂಮಲ್ಲಿ ನಾನೇನ್ ಮಾಡ್ಲಿ? ನಿದ್ದೆ ಮಾಡ್ತೀನಿ. ನೀವೇನೇ ಮಾಡ್ತೀನಿ ನನ್ ರೂಮಲ್ಲಿ? ಒಂದ್ ಸ್ಟೆಪ್ ಆ ಕಡೆ ಹೋಗೋಣ. ನನ್ ಜಾಗ ಸಿಗ್ತಾ ಇಲ್ಲ ಇಲ್ಲಿ. ಇದು ನಿನ್ ರೂಮ್ ಕಣ. ನಾನು ಇಲ್ಲ ಅಂದೇನಾ? ಒಂದ್ ಸ್ಟೆಪ್ ಆ ಕಡೆ ಹೋಗ್ಯಣ. ಅನ್ಕೊಂಡು ನಮ್ ತಾತ ನಿನ್ನ ಹೆಸರು ಬರ್ದಿರ ತೆಗಿಯೋ. ಸಿದ್ದಪ್ಪ ನಾಸ್ತಿ ಕಂಡ ಇದು. ಆಯ್ತಪ್ಪ ಲೆಕ್ಕಕ್ ಬರೋಣ. ಬರೋಣ. ನಾಮಕರಣ ಯಾರು ಜೋರಾಗಿ ಮಾಡಿದ್ದು? ಅನ್ಫಾರ್ಚುನೇಟ್ಲಿ ಇವ್ನು ಒಂದ್ ಸ್ವಲ್ಪ ಮಿಲ್ಕಿ ಬಾಯ್ ತರ ಇದ್ದ ಗೈಸ್. ಇವಾಗ ಅವನೇ ಕರಿ ಯಜ್ಞ ತರ. ಆಯ್ತು ಬೆಳಗ್ಗೆ ಅವನಲ್ಲ ಸ್ವಲ್ಪ ಆಯ್ತಾ. ಇವಾಗ ನಾಮಕರಣ ಯಾರು ಜಾಸ್ತಿ ಮಾಡಿದ್ದು ಜೋರಾಗಿ? ಅನ್ಫಾರ್ಚುನೇಟ್ಲಿ ಅದು ನಿಂದೆ. ನೆಕ್ಸ್ಟ್ ನಾಯನ ಹಾಸ್ಟೆಲ್ ಬಿಟ್ಟಾಗ ಯಾರು ನೋಡಕ್ ಬಿಡ್ತಿದ್ದು? ನನ್ನ. ನಿನ್ನೆ ಹಾಸ್ಟೆಲ್ ಬಿಟ್ಟಿದ್ದು ನಿನ್ನೆ ನೋಡಕ್ ಬಂದಿರತ್ತೆ. ನನ್ನ ನನ್ನ 5th ಸ್ಟ್ಯಾಂಡರ್ಡ್ ಇಂದ ನೋಡಕ್ ಬಂತು. ನಿಂದ ಯಾವ್ದೋ 1 ವರ್ಷಕ್ಕೆ ಮಾತ್ರ ಹಂಗ್ ಬಂದೋಯ್ತು. 3 ತಿಂಗಳು. 3 ತಿಂಗಳಿಗೆ ಬಂದೋಯ್ತು. ನನಗೆ ಅದೇನೋ ಪಾಪ. ಪಾಪ ಅಲ್ಲ, ಪ್ರೀತಿ. ಅದೇ ತಲೆಯಲ್ಲಿ ನಮ್ಮೂರು ತಲೆಯಲ್ಲಿ ಮೆದ್ಲಿಲ್ಲ ಅಂತ ನಮ್ ತಾತ ನೋಡಕ್ ಬರ್ತಿತ್ತು ಗೈಸ್. ಮೆದ್ದಿರೋನ CBSE 72% ತೆಗ್ದಿರೋದು. ಏನಂದ ಇನ್ನೊಂದು ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಅದು ತೇಜ ಇಂದಾನೆ. ನಾನು ಕಿರ್ಚಾಡೋದನ್ನ ಮಾತ್ರ ಆಗ್ತಾನೆ, ಅದಕ್ಕೆ ಸುಮ್ನೆ ಇರ್ತೀಯ ಸ್ವಲ್ಪ ಹೊತ್ತು. ನಾನು ಇಲ್ಲಿ ಸ್ಟೋರಿ ನೋಡಿ. ಈ ತರ ಏನಾದ್ರು ಒಂದ್ ಸೀನ್ ಆದಾಗ ಸಂಜೆ ಕಿರ್ಚಾಡ್ತಾರೆ. ಕಿರ್ಚಾಡ್ ಸಂಜೆ ಇವಾಗ ಕಿರ್ಸ್ಲಾಡಲ್ಲ. ಕಿರ್ಸ್ಲಾಡ್ಲು ಇನ್ನೊಂದು ಹೊಡಿತೀನಿ, ಪ್ರಾಮಿಸ್. ಸಂಜೆ ಕೂಲ್ ಡೌನ್. ಈ ತರ ಎಲ್ಲ ಅಳ್ತಾಳ.
ನಿನ್ ಕಣ್ಣ ಯಾಕ ನೀರ್ ಬರ್ತೈತೆ ಇರೋ ನಿಮಿಷ ಏನಕ್ಕೆ ಹೇಳ್ತಾ ಇದ್ಯಾ ಹೋಗ್ಲಿ ನೀನ್ ಡವ್ ಮಾಡ್ಬೇಡ, ಮಾಡೋದೆಲ್ಲ ಮಾಡಿ ಏನೋ ಮಾಡ್ದಿರೋ ಅಂತಾರ. ನೀನ ನೋಡೋದಲ್ಲ ಏನೋ ಮಾಡಿದೆ ನಾನು ಇಲ್ಲಿ ನಿಂಗೆ ಇಂಪಾರ್ಟೆಂಟ್ ಏನೋ ಅನ್ಬೇಕು ಅಂದೆ, ಅದನ್ನ ಕಟ್ ಮಾಡಿ ಫಸ್ಟ್. ಫಸ್ಟ್ ಇವ್ರು ಅಳ್ತಾವಳಲ್ಲ, ಅವ್ಳು ದಿನ ಅಲತ್ತಾಳೆ. ಅವನು ನೋಡು ಈ ಟೈಮಲ್ಲಿ ನನ್ನ ಆಚೆ ಹೋಗು ಅಂತವ್ನೆ. ಆ ಕ್ಲಾಕ್ಗೆ ನಾನು ಶೆಲ್ ತಂದ್ ಹಾಕಿಲ್ಲ, ಇದ್ದೋರ್ ಶೆಲೆ ಅಪ್ಪ. ಬೇರೆ ಇದ್ದಂಗೆ ಇಲ್ಲ ಅದ್ ಸ್ವಲ್ಪ ಜಾಸ್ತಿ ಓಡ್ತೈತೆ ಅಷ್ಟೇ. ಸೆಕೆಂಡ್ ಮುಲ್ ಓಡ್ತಿದ್ಯೇನ್ರೋ? ಸ್ಟಾಪ್ ಆಗೈತಲ್ಲ ಅದು. ಸೆಕೆಂಡ್ ಮುಲ್ ಸ್ಟಾಪ್ ಆಗಿದ್ರೆ ಏನು ಅರ್ಥ? ಮಿನಿಟ್ಸ್ ಅವರ್ಸ್ ಮುಲ್ ಓಡ್ತೈತೆ ಅಂತ ತಾನೆ ಅಣ್ಣ. ಅದು ವರ್ಕೇ ಆಗ್ತಿಲ್ಲ ಅಣ್ಣ. ನೀನ್ ತಗೊಂಡ್ ಬರೋ ಶೆಲ್ಗಳಲ್ಲಿ ಮಿನಿಟ್ಸ್ಗೊಂದು, ಸೆಕೆಂಡ್ಸ್ಗೊಂದು, ಅವರ್ಸ್ಗೊಂದು ಶೆಲ್ ಇರುತ್ತಲ್ಲ ಅಣ್ಣ. ಇದು ಅಲೇದಣ್ಣ, 2 19 ಶೆಲ್ ತಂದಿರೋದು ಇದು. ಹುಡುಕ್ತಾ ಇದ್ದೆ. ಆ ಕಂಪ್ನಿ ಯಾವ ಇವಾಗ ಇದ್ಯಾ ನೋಡು. ಯಾವ್ದು ಕಂಪ್ನಿ? ಯಾವ್ದು? ಅಲೇ ಕಂಪ್ನಿ ಪಿಯರ್ಲೆಸ್. ಇದೆಂತ ಮೆದ್ಲಲ್ಲಿ ಬ್ರೈನ್ ಇಲ್ಲ ಅಂದ್ರೆ ಅಯ್ಯೋ ಸಾರಿ. ಇದನ್ನೆಲ್ಲ ಕಂಟೈನ್ ಮಾಡ್ಬೇಡ ತೇಜ, ನಂಗೆ ಇರಿಟೇಟ್ ಆಗ್ತದೆ. ನಾನು ನಿಮ್ಗೊಂದು ಅಪ್ಗ್ರೇಡ್ ಮಾಡಿದೀನಿ, ಅದು ಅಪ್ಗ್ರೇಡೆಡ್ ವರ್ಷನ್ ಹೇಳೋಣ ಅಂದ್ರೆ ಇವ್ ಬನ್ನಿ ಹಿಂಸೆ ಕೊಡ್ತಾ ಇದ್ದ. ಹೇಳ್ಬಿಡ್ತೀನಿ ಗೈಸ್, ಇವನಂತ ಡಬ್ಬಾ ಫೆಲೋ ಅಂದ್ರೆ ಅವ್ನಿಗೆ ಬ್ರೈನ್ ಅಲ್ಲಿ ಈ ಬುಲ್ಡೆಯಲ್ಲಿ ಮೆದ್ಲಿಲ್ಲ. ಕರೆಕ್ಟ್ ಹೇಳಿದೆ. ಸೊ ಯಾಕೆ ಅಂದ್ರೆ ಪಿಯರ್ಲೆಸ್ ಅಂತ ಇರೋದು ನಮ್ ತಾತ ಆಗಿನ ಕಾಲದಲ್ಲಿ ಪಿಯರ್ಲೆಸ್ ನಡೆಸ್ತಿತ್ತು. ಈ ಚೀಟಿ ಇವಾಗೆಲ್ಲ ಹೆಂಗ್ ಮಾಡ್ತಾರೋ ಅವಾಗ ಪಿಯರ್ಲೆಸ್ ಅನ್ನೋದಿತ್ತು, ಅದನ್ನ ಮಾಡ್ತಿತ್ತು. ಪೋಸ್ಟ್ ಆಫೀಸ್ ಕಲೆಕ್ಷನ್ ತಾನೆ ಅದು. ಇಟ್ಸ್ ನಾಟ್ ಅ ಪೋಸ್ಟ್ ಆಫೀಸ್. ಅಮ್ಮ ಅದು ಯಾವಾಗ ಮಾಡ್ತಿತ್ತು? ನಮ್ ನಾಯನ ಮಾಡ್ತಿತ್ತು ಆಯ್ತಾ. ಅದು 90s ಅಲ್ಲಿ ಮಾಡ್ತಾ ಇತ್ತಾ? ಇಲ್ಲ 90s ಅಲ್ಲೇ ಮಾಡ್ತಾ ಇತ್ತ. ಕಂಪನಿ ಡೂಡ್ ಅಪ್ಪ ಪಿಯರ್ಲೆಸ್ ಅಲ್ಲಿ ಕೆಳಗಡೆ ಕಂಪ್ನಿ ಬರ್ದೈತ್ ನೋಡೋ ಕ್ವಾಟ್ಸ್, ಅಷ್ಟ್ ಮಾತ್ರ ದಡ್ಡಿ ನೀನು. ಕೆಳಗಡೆ ನೋಡೋ ಕ್ವಾಟ್ಸ್ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕನಲ್ಲ ಕಣ, ಅವ್ರ ಪಾಪ ಮಲಗಿರ್ತಾರೆ. ನಾನು ಒಳ್ಳೆ ನೆಗೆಟಿವ್ ಪರ್ಸನ್, ನನಗೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ಯಾ ನನ್ ಲೈಫ್ ಅಲ್ಲಿ ಅಂದ್ರೆ ನನ್ ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡೋ ಅಷ್ಟು ಇರೋದೇ 0. ನಾನೇ ನಿನ್ನೆ 0 ಮಾಡಿ ನೋಡು ಅಕೌಂಟ್ ನಂಬರ್ ಕಳ್ಸೋ ನನ್ ವಾಟ್ಸ್ಆಪ್ಗೆ ದುಡ್ಡು ಹಾಕು ಅಂತ. ತಾವೇನ್ ತಮ್ಮ ಕಾಸು ಕಳ್ಸ್ತಿದ್ದೀರಾ ಮಹಾಪ್ರಭು? ಹೌದು, ನನ್ ಕಾಸು. ಫೋನ್ ಪೇ ಹಿಸ್ಟ್ರಿ ತೆಗೆದು ನೋಡಿದ್ರೆ ನಂದು ಅರ್ಧಕ್ಕರ್ಧ ಆಸ್ತಿ ಇವಳು ಎಷ್ಟು ಮೇಲೆ ಬರ್ಕೊಟ್ಟಿರಂಗಿರುತ್ತೆ. ತೋರಿಸ್ತೀರ ಇರ್ಲಿ ಬಿಡ, ಬೇಡ ಇರ್ಲಿ ಬಿಡ. ಫೋನ್ ಪೇ ಇವಾಗ ತೋರಿಸ್ಲೇಬೇಕಾ ನೀನು? ಬ್ಯಾಲೆನ್ಸ್ ಹಂಗೈತೆ ತರ್ಸ ನೋಡು. ಎಷ್ಟು ನಾನು ಇಷ್ಟೊಂದೆಲ್ಲ ಕಳ್ಸಿದ್ಯಾ? ಇಷ್ಟು ದುಡ್ಡು ಹೋಗಿದೆ ನನ್ನಿಂದ. ನಿಯತಿಲ್ಲ ನಾಯಿಗೆ. ಏನೋ ನಾಯಿ ಅಂತ್ಯಾ? ಜಮೀನ ನೀನೇನು ನನ್ ಕಡೆ ಸಪೋರ್ಟ್ ಮಾಡ್ತಿದ್ಯಾ? ಜುಲಿ ನಾಯನ್ನ ನೋಡು. ಆಕ್ಚುಲಿ ನಾನ್ ಕಮ್ಮಿ ದುಡ್ಡು ತಗೊಂಡಿರೋದಂದ್ರೆ ನಮ್ಮ ಅಮ್ಮ ಹತ್ರನೇ. ಅಪ್ಪ 5,000 ತಗೊಂಡ 100 ರೂಪಾಯಿ ನಮ್ಮ ಅಮ್ಮನೇ ಅದಷ್ಟೇ ಹಾಕಿರೋದು. ನೋಡು ಎಷ್ಟು ಹಾಕೈತೆ. ತೇಜನ ನನ್ ಕಡೆ ಸಪೋರ್ಟ್ ಇಲ್ಲ. ನಮ್ಮ ಮನೇಲಿ ಇವನು ಡುಮ ಅಂತೀನಿ. ಈ ತೂತ್ ಕತ್ಲಲ್ಲಿ ಇಂತ ಸುಂದರವಾದ ಹುಡುಗಿನ ಆಚೆ ಹೋಗು ಅಂತಾನೆ. ನೋಡು ಇವನ ಹತ್ರ ಗೈಸ್ 4,000 ರೂಪಾಯಿ ಐತೆ. ಆ 4,000 ರೂಪಾಯಲ್ಲಿ ನಂಗೆ 2,000 ರೂಪಾಯಿ ಕೊಡೋಡುಮ್ಮ. ಅರ್ಥ ಆಗ್ತೈತೇನೋ? 97 ರೂಪಾಯಿ ಪಾಯಿಂಟ್. ಇನ್ನೊಂದ್ರಲ್ಲಿ ಇದೆ, ಇದ್ರಲ್ಲಿ 4,000 ಇದೆ, ಇದ್ರಲ್ಲಿ 97 ರೂಪಾಯಿ ಇದೆ. ನಾನ್ ಯಾರಿಗೆ ಹೇಳಿ ನನ್ ಬಾಧೆ? ಡುಮಾ 97 ರೂಪಾಯಿ ಇದೆ ಡುಮಾ. ನೀನ್ ನನ್ಗೆ ನನ್ ಕಾಜಲ್ ಇಸ್ಕೊಡ್ಬೋದು. ಎಷ್ಟೇ ಕಾಜಲ್? ಇನ್ನ 3 ರೂಪಾಯಿ ಹಾಕ್ಬೇಕು, ಅದ್ ನೀನ್ ಹಾಕ್ಬಿಡು. ಏನೇ ಇವಳು ಒಂದು 3 ರೂಪಾಯಿ. ನಾವ್ ಬ್ಯಾಂಕ್ ಕರಪ್ಟ್ ಆದ್ರೂ ಪರವಾಗಿಲ್ಲ, ಅಕ್ಕನ್ಗೆ ಅಯ್ಯೋ ಬದುಕಿರ್ಬೇಕು. ನಾವ್ ಬ್ಯಾಂಕ್ ಕರಪ್ಟ್ ಆಗ್ಬಿಟ್ರೆ ಆಸೆ ಅನ್ನಲ್ಲ, ಅತಿ ಆಸೆ. ಅತಿ ಆಸೆನೂ ಅನ್ನಲ್ಲ, ದುರಾಸೆ ಅಂತ. ನಮ್ಮ ಮಾವ ಕಷ್ಟದಲ್ಲಿ ಇದೆಯೇನೋ, ಕಾಸು ಬೇಕಾ ಇಷ್ಟ ಬೇಕೇಳೋ ಅಂತ. ನಮ್ಮಪ್ಪ ನನ್ನೇ ಕೇಳಿಸ್ಕೊ. 10 ಲಕ್ಷ ಕೊಡೋಮ ಲೈ 50,000 1 ಲಕ್ಷ ಕೆಲ ಕೊಡ್ತಿದ್ದೆ. 10 ಲಕ್ಷ ಯಾರೋ ಕೊಡ್ತಾರೆ, ಆಸೆಗೂ ಹತ್ತಿದ್ವೇನೋ ಅಂತ. 50,000 ಕೊಡ್ತೀನಿ ಅಂತ ಕೊಡ್ತೀನಿ ಅಂತ. ಸ್ವಿಗ್ಗಿ 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 ಸ್ವಿಗ್ಗಿ. ಇಷ್ಟು ಚಿಲ್ಡ್ರೆ ಸಾಲಿಲ್ಲ ಅಂದ್ರೆ ಅಲ್ಲೈತೆ ನೋಡು, ಬರೀ ಚಿಲ್ಡ್ರನ್ ಕುಡಿಕಿರಿ. ಎಷ್ಟೋ
ಡುಮಾ ಸ್ವಿಗ್ಗಿ ಡುಮಾ ಝೊಮ್ಯಾಟೊ ಗೈಸ್ ನಾನು ಊಟ ತಿನ್ಕೊಂಡ್ ಬಂದಿಲ್ಲ. ನನ್ಗೆ ಅವಾಗ ತಾನೇ ಬಿರಿಯಾನಿ ತಿಂದಿದ್ದೆ. ಐ ಥಾಟ್ ನನ್ ಸ್ಟಮಕ್ ಫಿಲ್ ಇರುತ್ತೆ. ನೀವು ನಾಳೆ ಮಾರ್ನಿಂಗ್ ತನಕ ಇರ್ತೀರಾ ಇಲ್ಲಿ? ನಾಳೆ ಮಾರ್ನಿಂಗ್ ತನಕ ಇರ್ತೀಯಾ? ಇವಾಗ ಇಲ್ಲ ಕಣ, ಈಗ ನನ್ ದೆವ್ವ ಮೋಹಿನಿ, ಈಗ ರಾತ್ರಿ ಹೋಗ್ತೀನಿ ನಾನು. ಸಂಜೆ ಒಂದ್ ಕೆಲಸ ಮಾಡೋಣ, ಇವತ್ತು ನಿನ್ಗೆ ವೈಟ್ ಸೀರೆ ಹಾಕ್ಸ್ಬಿಟ್ಟು ರೋಡಲ್ಲಿ ಒಂದ್ 2 ವಾಕ್ ಹೋಗ್ಸ್ಬಿಟ್ಟು ಮಾಡೋಣ. ಈ ಮುದ್ದಾದ ಹುಡುಗಿ ಮುಖ ನೋಡಿದ್ರೆ ಯಾರು ದೆವ್ವ ಅನ್ಕೋತಾರ? ಸಂಧ್ಯಾ ನಿನ್ಗೆ ಗೊತ್ತಾಗ್ತಿಲ್ಲ ಸಂಧ್ಯಾ, ಮುದ್ದಾಗಿರೋಳೆ. ಇವಾಗ ನಿನ್ ಪ್ರಕಾರ ನೀನ್ ದೇವತೆ ತರ ಕಾಣಿಸ್ತಾ ಇದ್ಯಾ, ಆದ್ರೆ ನೀನ್ ಬಿಳಿ ಸೀರೆ ಹಾಕೊಂಡ್ಬಿಟ್ರೆ ನಮ್ ಪ್ರಕಾರ ಎಕ್ಸಾಕ್ಟ್ ಆಗಿ ಒಂದ್ ಒಳ್ಳೆ ದೆವ್ವ ತರ ಕಾಣಿಸ್ತಾ. ಏನ್ ಗೊತ್ತಾ, ನನ್ ಲೈಫಲ್ಲಿ ಎಂತ ಪ್ರಾಂಕ್ಸ್ ಬೇಕಾದ್ರೂ ಮಾಡಕ್ ರೆಡಿ, ಆದ್ರೆ ಅದು ನನ್ನ ಏರಿಯಾ ಆಗಿರ್ಬಾರ್ದು. ನಿನ್ನ ಏರಿಯಾ ಅಲ್ವಲ್ಲ ಇವಾಗ, ಅಂದ್ರೆ ತುಂಬಾ ದಿವಸ ಆಯ್ತಲ್ಲ. ಆದ್ರೂ ಪಾಸ್ಟ್ ಏರಿಯಾ ಪ್ರೆಸೆಂಟ್ ಏರಿಯಾ ಯಾವ ಏರಿಯಾನು ನನ್ನ ಏರಿಯಾ ಬೆಳ್ಳಿಗಿರೋ ಸೀರೆ ಹಾಕೊಂಡು ಹೋದ್ರೆ ನಾನು ದೂರದಲ್ಲಿ ಫ್ಲಾಶ್ ಹಾಕೊಂಡು ಎಲ್ಲರೂ 4 ಜನ ಕರ್ಕೊಂಡು ಅಲ್ಲಿ ನೋಡ್ರೆ ಏನಾಯ್ತು ಅಂತ ನಾನೇ ಶಾಕ್ ಕೊಟ್ಬಿಡ್ತೀನಿ. ಬೇಡ ಬೇಡ, ಇದು ಒಳ್ಳೆ ಐಡಿಯಾ ಬಂತು. ನಡೀಲಿ ಹೊಸ್ಕೋಟೆ ಹೊಸಕೋಟೆ ಒಂದು ಹೋಟ್ಲು ಟೆರಸ್ ಮೇಲೆ ನಿಲ್ಸ್ಬಿಟ್ಟು ಮನಿ ದಮ್ ಬಿರಿಯಾನಿ ಮೇಲೆ ನಿಲ್ಸ್ಬಿಡ್ತೀನಿ. ಶೀಟು ಸಾಯಿಸ್ಬಿಟ್ರಿ ನನ್ನ ಕಂಟೆಂಟ್ಗೋಸ್ಕರ. ನಾನು ನನ್ ಬ್ಲಾಗ್ ಅಲ್ಲಿ ದೆವ್ವ ಹಾಕ್ತೀನಾರ ಅವಾಗ ಹೇಳ್ತೀನಿ ನಾನ್ ದೆವ್ವ ಆಗಿದ್ದು ಹೆಂಗೆ ಗೊತ್ತಾ. ಹೌದು, ನೀವ್ ಒಳಗಡೆ ಹೆಂಗ್ ಬಂದ್ರಿ? ಬೀಗ ಎಲ್ಲಿ ಸಿಕ್ತು? ನಮಗೆಲ್ಲ ದಾರಿಗಳು ಗೊತ್ತಿರ್ತವೆ. ಸಾರಿ, ಇವತ್ತು ಬೀಗ ಹಾಕೋದ್ ಮರ್ತಿದ್ದೆ. ನಾನೆಲ್ಲ ನೀನ್ ಟ್ಯೂಬ್ ಲೈಟ್ ಅನ್ಕೊಂಡೆ, ನೀನು 1000 ವೋಲ್ಟ್ ಬಲ್ಬ್ ಇದ್ದಂಗೆ. ನಾನು ಎಲ್ಲಾರ್ಕಿಂತ ಟ್ಯೂಬ್ ಲೈಟ್ ಯಾರು ಗೊತ್ತಾ? ಇವರಿಬ್ರು. ನನ್ನ ಫೋನ್ ನ ಎಡಿಟಿಂಗ್ ಅಂತ ಕೇಳಿ ಪಾಸ್ವರ್ಡ್ ಕೇಳೋದು ಮರ್ತಾ ಹೋಗೋರು. ಗ್ಯಾಪ್ ಅಲ್ಲಿ ಇನ್ನೊಂದು ಎಡಿಟಿಂಗ್ ಮಾಡೋದ್ ನೆನಪಾಯ್ತು, ಅದನ್ನ ಮಾಡ್ಕೊಂಡು ಬಿದ್ದಿದ್ವಿ ಕಣ. I don't waste my time, dude. I'm not you. It's me and it's Sandhya. And look at me, dude. ಆದ್ರೆ ನೋಡಿ, ಎಲ್ಲಾ ಬಾಯ್ಸ್ಗೂ ಒಂದು ಆಫರ್ ಕೊಡ್ತೀನಿ. ನಾನು ಬಾರ್ ಓಪನ್ ಮಾಡ್ತೀನಿ, ಇವ್ರು ಮದ್ವೆ ಆಗೋರ್ಗ್ ಮಾತ್ರ ಫುಲ್ ಆಗಿ ಎಣ್ಣೆ ಕುಡಿಸ್ತೀನಿ. ಇದು ನಮ್ ಪ್ರಾಮಿಸ್. ಕುಡ್ಕೊಂಡು ಮನೇಲಿ ಆರಾಮ್ ಬಿತ್ಕೊಂಡ್ಲಿ ಅಂತ ಹೊಡೆದಾಕ್ಲಿ ಅಂತಾನೆ. ಕುಡಿದ್ಬಿಟ್ಟು ಹೊಡಿಬೇಕು. ಅವನ್ ಕ್ವಾರ್ಟರ್ ಕುಡ್ದೆ ಒಂದು ಬಾಟ್ಲಿಗೆ ತರ್ತೀನಿ, ಕುಡ್ಸಾರು ಓಡಿಸ್ತೀನಿ ಇವಳ. ಐ ಪ್ರಾಮಿಸ್. ನನಗೆ ಆ ಸ್ಟ್ಯಾಡಿಸಮ್ ಇದೆ ಒಳಗಡೆ. ಬೈ ಬರ್ತ್ ಇದೆ. ಹಿಂದಿ ಡೈಲಾಗ್. ಆ ಬಾಬು ಅನ್ನೋ ನೇಮ್ ಬೇರೆ ಇದೆ. ಮಹೇಶ್ ಬಾಬು ಅಲ್ಲ, ಮಹೇಶ್ ಬಾಬುನೇ. ಈಗ ಚುಕ್ಕಿಕ ಸುಂದರ್ ತು ಕ್ಯಾ ಚಂತಾ ಹೈ? ಸುಂದರ್ ಅಲ್ಲ, ಸುರೇಶ್ ಬಾಬು ಅಲ್ಲ ಕಣೆ. ಇರ್ರೆ ನಂಗೆ 1 ನಿಮಿಷ ಹೊತ್ತು. ನಿಮ್ ಬಾಬುಗಲ್ಲ ಸಿಗ್ಬೇಡ, ಸುಮ್ಮನೆ ಇರೋ. ಏನೇದು ಗೊತ್ತಿಲ್ಲೇನೆ. ಏಕ್ ಚುಕ್ಕಿಕ ಸುಂದರ್ ತು. ಅಯ್ಯೋ, ಅದೇ ಡೈಲಾಗ್ ಹೇಳ್ತಾ ಇದ್ಯಾ? ಯಾವ ಬಾಬು ಅಂತ ಗೊತ್ತಾಯಿಲ್ಲ ಅಷ್ಟೇ ಹೇಳು. ಬಾಬು ನೇಮ್ ಇಸ್ ವೆರಿ ಸಿಮಿಲರ್. ತುಂಬಾ ಜನ ಇಟ್ಕೊಂಡಿರ್ತಾರೆ. ಸೊ ಟ್ಯಾಗ್ ಬಾಬು. ನೋಡ್ಲಿ ಬಾಬು. ಹಿಂದಿ ತುಂಬಾ ಜನ ನಡೀಲಿ, ಹೋಗ್ಲಿ. ಒಂದ್ ಎಲ್ಲಾರು ಕುತ್ಕೊಂಡ್ ಹೆಂಗೋ ಕೂತಿದೀವಿ, ಎಣ್ಣೆ ಹೊಡ್ಕೊಂಡ್ ಬರ್ರಿ. ಸೊ ನಾಳೆಯಿಂದ ನಮ್ಮ ಮನೇಲಿ ನನ್ನ ಎಡ್ಗಳು ಬೆಳಗಳು ಯಾಗಳು ಇದ್ದೀರಾ ಆಚೆ ಓಡಿಸ್ಲಿ ಅಂತ ನಿನ್ ಪ್ಲಾನ್. ನೀನ್ ಆಡಿದಾಗ ನಾನ್ ಶಾಖ ಆಗ್ಬಿಟ್ಟೆ. ಇವಳಿಗೆ ಯಾವ್ದಿಲ್ಲ ಅಭ್ಯಾಸ ಬಂತು ಅಂತ. ನಿನಗಿರೋದಿದ್ದ ಅಭ್ಯಾಸ ಏನೋ ಹಿಂಗ್ ಹೇಳ್ತಾ ಇದ್ಯಾ ನೀವು? ನಿಮ್ಗೆ ಗೊತ್ತಿಲ್ಲ, ಅವ್ನ್ ಕನ್ಕ ನೋಡಿ ಕೆಂಪುಗೆ ತೇಜ ಹೊಡಿತಾನೆ ಗಾಂಜಾ. ಇವೆಲ್ಲ ಡೌ ಮಾಡ್ತವ್ರ ಗೈಸ್. ನಂಗೆ ಅದ್ರ ಫುಲ್ ಫಾರ್ಮೇ ಗೊತ್ತಿಲ್ಲ. ಅಣ್ಣ ಅದೇ ಮೂವಿ ನೋಡಿದ್ವಲ್ಲ, ಯಾವ್ದದು ಸಪೋರ್ಟ್ ಅಲ್ಲೇ ನಾವ್ ಆ ಮೂವಿ ನೋಡಿದ್ವಿ. ಅದೇ ಬಾಬ್ ಮಾರ್ಲಿ ನೋಡಿಲ್ಲ ಗೊತ್ತಿಲ್ಲ. ಬೇಬಿ ಮಾ ಅದ್ ಯಾವ್ದು ಸಾಂಗ್ ಇತ್ತಲ್ಲ, ಡೋಂಟ್ ವರಿ ಬೇಬಿ. ಭೀಮಾ 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 ಅದ್ರಲ್ಲಿ ನೋಡಿದೀವಲ್ಲ. ಜೆಸ್ಸಿ ಲೈಕ್ ದಿಸ್. ಹಿಂಗೆ ಗೈಸ್, ಲಾಸ್ಟ್ ಬ್ರೀತಿಂಗ್ ಲಾಸ್ಟ್ ಉಫ್ ಹೋಗ್ತಿರತ್ ನಮ್ಮಪ್ಪ ಚಾಕು ತಗೊಂಡು ನಾನು ಆಮೇಲೆ ಅಲ್ಲಿ ಇವನ್ನೆಲ್ಲ ಕಟ್ ಮಾಡ್ಬಿಡು. ಮನೇಲಿ ನೋಡಿದ್ರೆ ಮರ್ಯಾದೆಗಳಿರೋ ತೆಗ್ದಾಕ್ಬಿಡ್ತಾರ ನನ್ನ. ಸರಿ ಕಣ, ನಾನು ಏನು ಗೊತ್ತಿಲ್ಲ ನಾನು ಮಾತ್ರ ಇಕ್ಕಿರ್ತೀನಿ. ನಿಮ್ಗೆಲ್ಲ ಗೊತ್ತಿರೋದ್ನ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ. ಮನೇಲಿ ಮರ್ಯಾದೆ ಹೋಗಿದ್ರೆ ಅಲ್ಲ ಡುಮಾ, ಏನಾಗಿ ಭೂಮಿ ಮೇಲೆ ಇರ್ಬೇಕಲ್ಲ
ಈಚೆಗಡೆ ಅವರು 1000 ಜನ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಮನೇಲಿ ಇಂಪಾರ್ಟೆಂಟ್, ಮನೇಲಿ ತುಂಬಾ ಇಂಪಾರ್ಟೆಂಟ್. ಮನೆಗೆ ಮಾರಿ ಅಲ್ಲ ನಮ್ಮೂರುನ ಹೆಮ್ಮಾರಿ ಅಲ್ಲ ಅಲ್ಲ ಕೆಂಗೇರಿ ಮೋರಿ. ಆಕ್ಚುಲಿ ಸಂಜಾನ ಕೆಂಗೇರಿ ಮೋರಿಯಿಂದಾನೆ ಹೊಡ್ಕೊಂಡ್ ಬಂದಿದ್ದು. ಹೌದು ಕಣ, ಮೊನ್ನೆ ಕೂಡ ಆಗೋದು ಒಂದು ಮೋರಿ ಇತ್ತು ಗೈಸ್. ಆ ಮೋರಿ ಹೆಸರು ಏನ್ ಗೊತ್ತಾ? ಶೃಂಗೇರಿ ಮೋರಿನ. ಶೃಂಗೇರಿ ಸೋ ಗುಡ್ ಯಾ. ಶೃಂಗೇರಿ ಜಾಗದ ಹೆಸರು, ಕೆಂಗೇರಿ ಕೂಡ ಜಾಗದ ಹೆಸರು. ನಾನು ತೇಜ ನೀನು ಮೈಂಡ್ ನ ಡೈವರ್ಟ್ ಮಾಡ್ಕೊಂಡ್ಬಿಟ್ಟವ್ರ ಅಷ್ಟೇ. ಆ ಕಡೆ ದೇವಸ್ಥಾನ ಬಿಟ್ರೆ ಕೆಂಗೇರಿ ಬೇರೆ ಹೆಸರೇ ಬರ್ತಾ ಇತ್ತು ಆ ಕಡೆ. ತೇಜ ನಾನು ನಿಂಗೆ ಒಂದೇನೋ ಅನ್ಬೇಕು. ಓಕೆ 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 ಆಯ್ತಲ್ಲ. ಓಕೆ, ವಿ ಆರ್ ಎಂಡಿಂಗ್ ವಿತ್ ಕಾನ್ವರ್ಸೇಷನ್ ಗೈಸ್. ನಾವೆಲ್ಲ ಈ ಸ್ವಲ್ಪ ಯಾವ್ದೋ ಅಗ್ಲಿ ಟಾಕ್ಸ್, ಫಿಲ್ತಿ ಟಾಕ್ಸ್, ಫನಿ ಟಾಕ್ಸ್ ಎಲ್ಲ ಮಾಡಿದೀವಿ. ಎಲ್ಲ ತಮಾಷೆಗಾಗಿ ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್. ಅಂಡ್ ಇದರಿಂದ ಕೆಟ್ಟ ಕಮೆಂಟ್ಸ್ ಅಂತ ಹಾಕ್ಬೇಡಿ. ನಿಮಗೆ ಕಮೆಂಟ್ ಮಾಡೋದು ಮಾಡ್ಬೇಕು ಅಂತ ಇಲ್ಲ, ನೀವು ಕಮೆಂಟ್ಸ್ ನೋಡಿದಾಗ. ಅಂಡ್ ಗೈಸ್, ಟಿವಿಲಿ ನೀವು ಎಷ್ಟೋ ಕಾಮಿಡೀಸ್ ಇದೆಲ್ಲ ನೋಡಿರ್ತೀರಾ. ಅವ್ರ ಇಂಟೆನ್ಷನ್ ನಿಮ್ ಒಂದೇ ಆಗಿರುತ್ತೆ. ಏನೇ ಫನ್ ಮಾಡಿದ್ರು ಅದು ಬರೀ ಎಂಟರ್ಟೈನ್ಮೆಂಟ್. ಏನೇ ಅವ್ರು ಸ್ಕಿಟ್ ಮಾಡಿದ್ರು ಬರೀ ಎಂಟರ್ಟೈನ್ಮೆಂಟ್ ಗೋಸ್ಕರ. ನೀವು ಅದನ್ನ ದೊಡ್ಡದಾಗಿ ಅವ್ರು ಇರೋದೇ ಹಿಂಗೆ, ಅವ್ರ ಕ್ಯಾರೆಕ್ಟರ್ ಹಿಂಗೆ ಅಂತೆಲ್ಲ ಜಡ್ಜ್ ಮಾಡಕ್ ಹೋಗ್ಬೇಡಿ. ಮಾಡ್ತಿದ್ದೆ ವಿಡಿಯೋ ಅಂದ್ರೆ ನೀವು ತುಂಬಾ ಸ್ಟ್ರೆಸ್ ಎಲ್ಲ ಇಟ್ಕೊಂಡಿರ್ತೀರಾ, ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕಂತ ವ್ಲಾಗ್ ಓಪನ್ ಮಾಡ್ತೀರಾ. ಆದ್ರೆ ನೀವು ನಗ್ಲಿ, ಆ ಸ್ಮೈಲ್ ಬರ್ಲಿ ಅಂತ ಹಿಂಗೆಲ್ಲ ಮಾತಾಡ್ತೀವಿ. ಅದು ಬಿಟ್ಟು ನೀವು ಕಮೆಂಟ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕನ್ಸರ್ನ್ ತಗೊಳ್ಳಿ ಅಷ್ಟೇ. ಪೀಸ್ ಅನ್ಬಿಟ್ಲಪ್ಪ.